ಯಾರ್ರೀ? ಯಾರು ನಿಮಗೆ ಹೆಸರಿಟ್ಟಿದ್ದು? ನಮ್ಮಪ್ಪ ಕಲಾ ಸಾಮ್ರಾಟು, ಅವ್ರ ಮಗ ನಾನು ವಿರಾಟು. ನಿಮ್ಮ ಹೆಸರಿಗೂ ನೀವು ನಡ್ಕೊಳ್ಳೋ ರೀತಿಗೂ ನೀವು ಆಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಕರೆಕ್ಟು ರೀ. ನಮ್ಮ ರಾಮಯ್ಯ ಇದಾನಲ್ಲ, ಅವನು ಅದನ್ನೇ ಹೇಳ್ತಾ ಇರ್ತಾನೆ, ನನಗೂ ಗೊತ್ತಾಗ್ತಾ ಇಲ್ಲ. ಬನ್ನಿ ಸರ್, ಬನ್ನಿ. ಪೇಷಂಟ್ ಆಗಿಲ್ಲ, ಬನ್ನಿ ಸರ್. ಪೇಷಂಟ್ ಕಾಯ್ತಾ ಇದ್ದಾರೆ. ಹೌದಾ? ಪೇಷಂಟಾ? ಹಾಂ, ಅರ್ಚನಾ ಅವರೇ, ನೀವೊಂದು ಹಾಫ್ ಅನ್ ಅವರ್ ಇಲ್ಲೇ ಇರಿ, ನಾನು ಬರ್ತೀನಿ. ಒಂದು ನಿಮಿಷ. ನಿಮ್ಮ ನೋಡೋಕೆ ಪೇಷಂಟ್ ಬಂದಿದ್ದಾರೆ? ಹೌದು. ಅಂದರೆ ನೀವು ಸೈಕಾಲಜಿಸ್ಟ್ ವಿರಾಟ್. ಸುರೇಶ್, ಹೇಳಿ ಮೇಡಮ್. ನಾನು ಕಳ್ಸಿದ ಪ್ರಾಜೆಕ್ಟ್ ಫೈಲ್ನ ಯಾಕೆ ಇನ್ನೂ ಮೂವ್ ಮಾಡಿಲ್ಲ? ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳಿದ್ದೆ ತಾನೇ. ಇನ್ನು ಎಷ್ಟು ದಿನ ಆಗುತ್ತಾ ಕೆಲಸ ಮಾಡೋದಕ್ಕೆ? ಮೇಡಮ್, ಅದು ಇನ್ನೊಂದು 2 ಡೇಸಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ ಮೇಡಮ್. ಈ ಕೆಲಸ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಗೆ ಎಷ್ಟು ದಿನ ಆಯ್ತು? ಆದ್ರೆ ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದೀರಲ್ಲ. ನೀವೆಲ್ಲ ಇಲ್ಲಿ ಬಂದಿರೋದು ಕೆಲಸ ಮಾಡೋದಕ್ಕ ಅಥವಾ ಟೈಮ್ ಪಾಸ್ ಮಾಡೋದಕ್ಕ? ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಈಗಲೇ ರೈಟ್ ನೌ ಇಲ್ಲಿಂದ ಹೋಗ್ತಾ ಇರ್ಬೋದು. ಮೇಡಮ್, ಸಾರಿ ಮೇಡಮ್. ಅದು ದಿಶಾ ಮೇಡಮ್ ಅವರು ಅಪ್ರೂವ್ ಮಾಡಿರೋ ಪ್ರಾಜೆಕ್ಟ್ ಮೇಲೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ದಿಶಾನಾ? ಏನು ಹೇಳ್ತೀರಾ? ಹೌದು ಮೇಡಮ್. ಈ ವರ್ಷ ಕಂಪ್ನಿ ಆ್ಯನಿವರ್ಸರಿಗೆ 50% ಪ್ರಾಫಿಟ್ ಬಿಟ್ಟು ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ ಮೇಡಮ್, ಈಗ ಮಳೆಗಾಲ ಶುರು ಆಗಿರೋದ್ರಿಂದ ಬಟ್ಟೆಗಳನ್ನ ವೃದ್ಧಾಶ್ರಮಕ್ಕೂ ಕೊಡಬೇಕು ಅಂತ ಹೇಳಿದ್ದಾರೆ. ಅದ್ರ ಮೇಲೂ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್. ಎಲ್ರಿಗೂ ಈ ಥರ ಫ್ರೀ ಆಗಿ ಸರ್ವಿಸ್ ಕೊಡೋದಕ್ಕೆ ಇದೇ ದೇವಸ್ಥಾನ ಅನ್ಕೊಂಡಿದ್ದೀರಾ? ನಮ್ ಚಿರು ಕಷ್ಟಪಟ್ಟು ಕಟ್ಟಿರೋ ಕಂಪನಿ ಇದು. ಯಾರೋ ಬಂದು ಏನು ಆರ್ಡರ್ ಮಾಡ್ತಾರೆ ಅಂದ್ರೆ ನೀವ್ ಯಾಕೆ ಅದನ್ನ ನನ್ನ ನೋಟಿಸ್ ತಂದಿಲ್ಲ? ಮೇಡಮ್, ಈಗ ದಿಶಾ ಮೇಡಮೇ ಅಲ್ವಾ ಇನ್ಚಾರ್ಜು? ಅದಕ್ಕೆ ಆ ದಿಶಾ ಏನ್ ಹೇಳಿದ್ರು ಅದನ್ನ ಕೇಳ್ಬಿಡ್ತೀರಾ? ಇದೇ ತರ ಮುಂದುವರೆದ್ರೆ ಪ್ರಾಫಿಟ್ ಇರೋ ನಮ್ ಕಂಪನಿ ಲಾಸ್ ಅಲ್ಲಿ ಮುಳುಗೋಗುತ್ತಷ್ಟೇ. ಮೇಡಮ್, ದಿಶಾ ಮೇಡಮೇ ಹೇಳಿದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಮೇಡಮ್? ದಿಶಾ, ದಿಶಾ, ಏನಾಯ್ತು ಸೌಂದರ್ಯ? ಯಾಕೆ ಕೂಗಾಡ್ತಿದ್ದೀರಾ? ಅಧಿಕಾರ ಸಿಕ್ಕದ್ಮೇಲೆ ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು ಅಂತ ಅನ್ಕೋಬೇಡ. ಪ್ರಮೋಷನ್ ಸಿಗೋದು ಜವಾಬ್ದಾರಿ ಜಾಸ್ತಿ ಆಗ್ಲಿ ಅಂತ, ಕೆಲಸ ಹಾಳು ಮಾಡಕ್ಕಲ್ಲ. ಅಲ್ಲ, ಏನ್ ವಿಷಯ ಅಂತ ಮೊದಲು ಹೇಳಿ. ಎಷ್ಟು ದಿನ ಕಂಪನಿನ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೆ. ಏನೋ ಅಲ್ಪ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ತೀಯಾ ಅಂತ ನಿನಗೆ ಒಳ್ಳೆ ಪೋಸ್ಟ್ ಕೊಟ್ಟು ಸೈನಿಂಗ್ ಅಥಾರಿಟಿ ಕೊಟ್ಟಿದ್ದಕ್ಕೆ ಇದೇ ಕೆಲಸನ ಮಾಡೋದು ನೀನು. ಕಂಪನಿನ ಚೆನ್ನಾಗಿ ನೋಡ್ಕೊಂಡು ಕಂಪನಿ ಪ್ರಾಫಿಟ್ಸ್ನ ಇನ್ಕ್ರೀಸ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ರೆ ನಿನ್ನಿಂದ ಕಂಪನಿಗೆ ಲಾಸ್ ಆಗ್ತಾ ಇದೆ. ವಾಟ್? ಕಂಪನಿಗೆ ನನ್ನಿಂದ ಲಾಸ್ ಆಗ್ತಿದ್ಯಾ? ಹೌದು, ನಿನ್ನಿಂದ ಕಂಪನಿನೇ ಮುಳುಗೋವಾಗ್ತಿದೆ. ಯಾಕಮ್ಮ ಸೌಂದರ್ಯ, ಏನಾಯ್ತು? ಯಾಕೆ ಹೋಗ್ತಾ ಇದೀಯಾ? ಇನ್ನೇನ್ ಮತ್ತೆ, ಅನಾಥಾಶ್ರಮ, ವೃದ್ಧಾಶ್ರಮ, ದಾನ, ಧರ್ಮ ಅಂತ ಕಂಪನಿ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ರೆ ಕಂಪನಿ ಮುಳುಗೋಗ್ತಾ ಇನ್ನೇನಾಗುತ್ತೆ? ಸೌಂದರ್ಯ, ಕಾಮ್ ಡೌನ್. ಇದು ನಮ್ಮಿಬ್ರು ವಿಷಯ. ಎಂಪ್ಲಾಯೀಸ್ ಮುಂದೆ ಎಲ್ಲ ಆರ್ಗ್ಯುಮೆಂಟ್ ಮಾಡೋದು ಬೇಡ. ಬನ್ನಿ, ಕ್ಯಾಬಿನ್ಗೆ ಹೋಗಿ ಮಾತಾಡೋಣ. ಕಮ್. ಕಮ್ ಸೌಂದರ್ಯ.